ಸಹ ಜೆಡಿಎಸ್ ಪಕ್ಷವನ್ನ ನಮ್ಮ ಕುಮಾರಣ್ಣನವರ ನಾಯಕತ್ವದಲ್ಲಿ ಜೆಡಿಎಸ್ ಪಕ್ಷವನ್ನ ಸೇರಿದ್ದೇವೆ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಇವತ್ತು NDA ಇವತ್ತು ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಸನ್ಮಾನ್ಯ ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳಾಗಿ ರೈತರಿಗೆ ಇವತ್ತೇನು ಬಡ್ಡಿ ಸಾಲವನ್ನ ಮನ್ನಾ ಮಾಡಿದ್ರು, ತಾವೆಲ್ಲರೂ ಇಡೀ ದೇಶದಲ್ಲೇ ಇವತ್ತು ಯಾರು ಮಾಡದೇ ಇರುವಂತ ಒಂದು ಕೆಲಸವನ್ನು ಮಾಡಿದ್ರು. ಇವತ್ತು ದೇಶದಲ್ಲಿ ಅವರು ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಕೈಗಾರಿಕಾ ಮಂತ್ರಿಗಳಾದ ಮೇಲೆ ಇಡೀ ಕರ್ನಾಟಕದ ಚಿತ್ರಣವನ್ನೇ ಬದಲಾವಣೆ ಮಾಡುವಂತ ಒಂದು ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಕುಮಾರಣ್ಣನವರಿಗೆ ಅಂತ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ರೈತರ ಕಣ್ಮಣಿ, ರೈತರ ನಾಡಿ ಮಿಡಿತ, ರೈತರಿಗೆ ಏನಾದ್ರೂ ಸಹಾಯ ಆಗಬೇಕು, ಬಡವರಿಗೆ ಸಹಾಯ ಆಗಬೇಕು, ದೀನ ದಲಿತರಿಗೆ ಸಹಾಯ ಆಗಬೇಕು ಅನ್ನೋದೇನಾದ್ರೂ ಇದ್ರೆ ಅದು ಜಾತ್ಯತೀತ ಜನತಾದಳ ಇವತ್ತು ಜೆಡಿಎಸ್ ಪಕ್ಷ, ಅದರಲ್ಲೂ ಕುಮಾರಣ್ಣನವರು ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ತಾವೆಲ್ಲರೂ ಇವತ್ತು ನಾವು 2025 ಇವತ್ತು ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರು ಮಾಲೂರಿನಲ್ಲಿ 7 ವರ್ಷಗಳಿಂದ ಸತತವಾಗಿ ನಮ್ಮ ಜೊತೆ ಸಂಘಟನೆಯನ್ನ ಮಾಡಿಕೊಂಡು ಬಂದಂತ ವ್ಯಕ್ತಿ ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರು. 7 ವರ್ಷ ಹಗಲಿರುಳು ರಾತ್ರಿ ಯಾರೇ ಒಂದು ಫೋನ್ ಮಾಡಿ ಕರೆದ್ರು ಸಹ, ಯಾವುದೇ ಮದುವೆ ಇರಲಿ, ಮುಂಜೆ ಇರಲಿ, ಯಾವುದೇ ನಾಮಕರಣ ಇರಲಿ, ಯಾವುದೇ ಮದುವೆ ಇರಲಿ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ರಾತ್ರಿ ಆಗಲು ಚಕ್ರವನ್ನ ಕಟ್ಕೊಂಡು ಓಡಾಡಿದಂತವರು ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರು. ಕಳೆದ ಬಾರಿ ಚುನಾವಣೆಯಲ್ಲಿ ನಮಗೆ ಏನು ಮೋಸ ಆಯ್ತು, ನಮಗೆ ಬಿಫಾರಂ ಸಿಗಲಿಲ್ಲ ಅಂದಾಗ ಆದ್ರೂ ಸಹ ಅಲ್ಲಿನ ಮಾಲೂರು ತಾಲೂಕಿನ ಜನ ಏನಿವತ್ತು 50,000 ಮತಗಳನ್ನ ಕೊಟ್ಟು ಅವರು ಗೆಲ್ಲಿಸಿದ್ದಾರೆ. ಇಡೀ ತಾಲೂಕಿನ ಜನ ಗೆಲ್ಲಿಸಿದ್ದಾರೆ. ಆದರೆ ನಮ್ಮ ಹಣೆ ಬರ ಸರಿ ಇಲ್ಲದೆ ಇರೋದ್ರಿಂದ ಊಡಿ ವಿಜಯ್ ಕುಮಾರ್ ಅನ್ನೋರ ಹೆಸರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇನ್ನೊಬ್ಬರ ಹೆಸರು ಇದ್ದಿದ್ರಿಂದ 1800 ಮತಗಳು ನಮ್ಮ ಮತ ಅವರಿಗೆ ಬಿದ್ದಿದ್ರಿಂದ ನಾವು ಕೇವಲ 750 ಓಟಲ್ಲಿ ಸೋತಿದ್ದೀವಿ. ಆದ್ರಿಂದ ಇವತ್ತು 3 ವರ್ಷಗಳ ಕಾಲ ಅವರು ಸೋತಿದ್ರು ಸಹ ಇವತ್ತು ಹಗಲಿರುಳು ರಾತ್ರಿ ದುಡಿದು ಇವತ್ತು ನಮ್ಮ ಕುಮಾರಣ್ಣವರು ಮತ್ತು ದೇವೇಗೌಡರು ಒಂದು ಕರೆಯನ್ನ ಕೊಡ್ತಾರೆ. ದೇವೇಗೌಡರು ಮನೆಗೆ ಬಂದು ನೀವು NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಸಹಾಯ ಮಾಡಿ ಅಂತ. ನಾವು ಹಿಂದೆ ಮುಂದೆ ನೋಡದೆ ಇವತ್ತು ಮಲ್ಲೇಶ್ ಬಾಬು ಅವ್ರನ್ನ ಇವತ್ತು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಲಿಕ್ಕೆ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ನಮ್ಮ ಅಳಿವು ಇದೆ ಅಂತ, ನಮ್ಮ ಇದು ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ಹಗಲಿರುಳು ದುಡಿದು ಲೋಕಸಭಾ ಸದಸ್ಯರನ್ನ ಮಾಡಿದ್ದೀವಿ. ಅದು ಕುಮಾರಣ್ಣನವರ ನಾಯಕತ್ವಕ್ಕೋಸ್ಕರ. ಕುಮಾರಣ್ಣನವರ ನಾಯಕತ್ವ ಬೇಕು. ಈ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು. ರೈತರ ಕನಸನ್ನ ನನಸು ಮಾಡಬೇಕು. ಕೇವಲ 20 ತಿಂಗಳು ಮುಖ್ಯಮಂತ್ರಿ ಆಗಿ ಕುಮಾರಣ್ಣನವರು ಮಾಡಿದಂತ ಒಂದು ಒಳ್ಳೆಯ ಕಾರ್ಯಗಳಿದ್ರೆ ಅದು ಕುಮಾರಣ್ಣನವರ ಒಂದಿರ್ತದೆ. ಅದು ಲಾಟರಿ ನಿಷೇಧ ಇರಬಹುದು, ಸಾರಾಯ ನಿಷೇಧ ಇರಬಹುದು, ಹೆಣ್ಣು ಮಕ್ಕಳಿಗೆ ಬೈಸ್ಕಲ್ ಕೊಟ್ಟಂತ ಕಾರ್ಯಕ್ರಮ ಇರಬಹುದು. 14 ತಿಂಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಸಮಯದಲ್ಲಿ ನಾನು ಒಬ್ಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ 4ನೇ ಬಾರಿಗೆ ಆಯ್ಕೆ ಆಗಿದ್ದೀನಿ. ನನ್ನ ಸೊಸೈಟಿಯಲ್ಲಿ ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಹಣ ಇವತ್ತು ಸಾಲ ಮನ್ನಾ ಆಯ್ತು. 1 ಲಕ್ಷ ರೂಪಾಯಿ ಅಂದ್ರೆ ಪ್ರತಿಯೊಬ್ಬರಿಗೂ 1 ಲಕ್ಷ ಅಂದ್ರೆ ಸುಮಾರು 5 ಕೋಟಿ ರೂಪಾಯಿ ಹಣ ನನ್ನ ಸೊಸೈಟಿಯಲ್ಲಿ ಸಾಲ ಮನ್ನಾ ಆಗಿದೆ. ಆ ರೀತಿ ಇಡೀ ದೇಶದಲ್ಲಿ 25,000 ಕೋಟಿ ಹಣವನ್ನ ಸಾಲ ಮನ್ನಾ ಮಾಡಿದಂತ ಯಾರಾದ್ರೂ ಇದ್ರೆ ಅದು ಕುಮಾರಣ್ಣವರು. ಇವತ್ತು ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು ಸಾರಾಯಿ ಕುಡಿಯೋದ್ರಿಂದ ನಮ್ಮ ಮನೆಗಳು ಹಾಳಾಗ್ತದೆ ಅಂತ. ಆದ್ರೆ ಹಿಂದೆ ಮುಂದೆ ನೋಡಿದ್ರೆ ಸಾರಾಯಿನ ನಿಲ್ಲಿಸಿದ್ರು. ಯುವಕರು ಹಾಳಾಗ್ತಾ ಇದಾರೆ ಅಂತ ಹೇಳಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು. ಆದ್ರಿಂದ ಇವತ್ತೆಲ್ಲರೂ ಸಹ ನಾವು ಕುಮಾರಣ್ಣನವರ ನಾಯಕತ್ವದಲ್ಲಿ ನಮ್ಮ ಯುವ ನಾಯಕರ ಯುವ ನಾಯಕರಿಗೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಲ್ತೀವಿ. ಇವತ್ತೇನು ನಾವು ಜನತಾ ಪಕ್ಷಕ್ಕೆ ಸೇರಿದ್ದೀವಿ, ನಮ್ಮ ಜನತಾ ಪಕ್ಷದ ಇವತ್ತು ಕಟ್ಟ ಕಡೆಯ ಏನು ನಾವೇನಾದ್ರು ಇನ್ನೆಲ್ಲಾರು ಹೋಗ್ಬೇಕಾದ್ರೆ 6-3 ಜಾಗ ಹುಡ್ಕೊಂಡು ಹೋಗ್ಬೇಕೆ ಹೊರತು ಯಾವುದೇ ಪಕ್ಷಕ್ಕೆ ಹೋಗುವಂತ ಕೆಲಸ ಇನ್ನು ಮುಂದೆ ಮಾಡಲ್ಲ. ನಿಮ್ಮನ್ನು ನಂಬಿದೀವಿ. ಮಾಲೂರಿನ ಇಡೀ ಜನತೆ ನಿಮ್ಮ ಕೈಲಿ ಕೊಟ್ಟಿದ್ದೀವಿ. ಮುಂದೆ ನಿಮ್ಮ ಸಹಕಾರ, ನಿಮ್ಮ ನಾಯಕತ್ವ ನಮಗೆ ಬೇಕು. ಮಾಲೂರು ಅಭಿವೃದ್ಧಿ ಆಗಬೇಕು. ಮಾಲೂರು ತುಂಬಾ ಭ್ರಷ್ಟಾಚಾರದಲ್ಲಿದೆ. ಕೇವಲ 35-40 ಕಿಲೋಮೀಟರ್ ಇರುವಂತ ಮಾಲೂರು, 35-40 ಕಿಲೋಮೀಟರ್ ಮಾಲೂರು ಇರುವಂತ ಮಾಲೂರಿಗೆ ಇವತ್ತು ಇಡೀ ಏನೊಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಒಳ್ಳೆ ನಾಯಕತ್ವ ಬೇಕು. ಒಳ್ಳೆ ನಾಯಕತ್ವವನ್ನು ಕೊಡಿಸ್ಲಿಕ್ಕೆ ನಿಮ್ಮ ನಾಯಕತ್ವಕ್ಕೆ ನಾವು ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಸೇರಿದ್ದೀವಿ. ಇವತ್ತು ಊಡಿ ವಿಜಯ್ ಕುಮಾರ್ ಅವರ ಕೈ ಬಲಪಡಿಸಿ ಇಡೀ ಹಿಂದುಳಿದ ವರ್ಗ ಏನಿದೆ ಅವರ ಇವತ್ತು ನಮ್ಮ
ಮಾಜಿ ಡಿಸಿಪಿ ಅವರು, ಎಸಿಪಿ ಅವರು, ಸುಬ್ಬಣ್ಣವ್ರು ಇರ್ಬೋದು, ನಮ್ಮ ಜಯರಾಜ್ ಅವರು ಇರ್ಬೋದು, ನಮ್ಮ ಉದಯ್ ಕುಮಾರ್ ಅವರು ಇರ್ಬೋದು, ಕೋಲಾರ ಉದಯ್ ಕುಮಾರ್ ಅವರು ಇರ್ಬೋದು, ಸಹಸ್ರ ಸಂಖ್ಯೆಯಲ್ಲಿ ಅವರ ಜನಾಂಗದ ಮುಖಂಡರು, ನಾಯಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯಮಾಡಿ ಅಣ್ಣ, ನಾನು ಇವತ್ತು ಜನತಾ ಪಕ್ಷ 83ರಿಂದ ದ್ಯಾವರಪ್ಪನವ್ರ ಗುರುತು, 85ರಲ್ಲಿ ದ್ಯಾವರಪ್ಪನವ್ರು MLA ಆದ್ರು, 94ರಲ್ಲಿ MLA ಆದ್ರು. ನಾವು ಅವರ ಜೊತೆಯಲ್ಲಿ ಅವರ ಇದರಲ್ಲೇ ಇದ್ದಂತವರು. ಇವತ್ತು 2013ರಲ್ಲಿ ನನಗಾದಂತ ಅನ್ಯಾಯದಿಂದ ನಾನು ಹೊರಗಡೆ ಇದ್ದೇ ಹೊರತು, ನಾನು ಜನತಾದಳದ ನಿಮ್ಮ ಹೃದಯದಿಂದಾಗ್ಲಿ, ನನ್ನ ಹೃದಯದಿಂದಾಗ್ಲಿ ದೇವೇಗೌಡರನ್ನ, ಕುಮಾರಸ್ವಾಮಿನ ಯಾವತ್ತು ಯಾರು ತೆಗಿಲಿಕ್ಕೆ ಆಗಿಲ್ಲ. ಆದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಮನೆಗೆ, ನನ್ನ ತಾಯಿ ಮನೆಗೆ, ನಾನು ನಿಮ್ಮ ಮನೆಗೆ ನಾವೆಲ್ಲರೂ ಸೇರಿದೀವಿ. ನಿಮ್ಮ ನಾಯಕತ್ವದಲ್ಲಿ ಮಾಲೂರಿನಲ್ಲಿ ಪಕ್ಷವನ್ನ ಕಟ್ತೀವಿ, ದೃಢವಾಗಿ ನಿಂತ್ಕೊಳ್ತೀವಿ. ಹಾಗೇನೆ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರ ನಾಯಕತ್ವವನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕಿನಲ್ಲಿ, ಮಾಲೂರಿನಲ್ಲಿ MLA ಆಗಬೇಕು. ಅದು ಊಡಿ ವಿಜಯಕುಮಾರ್ ಅವರೇ MLA ಆಗಬೇಕು. ಮಾಲೂರು ತಾಲೂಕಿನಲ್ಲಿ MLA ಊಡಿ ವಿಜಯಕುಮಾರ್ ಅವರು ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ದಯಮಾಡಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.